ಕನ್ನಡ ಸರ್ಕಾರಿ ಶಾಲೆಗಳಿಗೆ ಬುದ್ಧಿ ಇಲ್ಲದ ವಿದ್ಯಾವಂತ ಮೂರ್ಖರು ಬೇಕಾಗಿದ್ದಾರೆ. ತಿಂಗಳ ಸಂಬಳ 12,000 ಪೂರ್ತಿ ಕೇಳಬೇಡಿ, ಕೊಡುವುದೂ ಇಲ್ಲ. ಸಂಬಳ ತಿಂಗಳು ಕೇಳಬಾರದು, 4 ರಿಂದ 5 ತಿಂಗಳಿಗೊಮ್ಮೆ. ಅದು ತಾಲ್ಲೂಕು ಪಂಚಾಯಿತಿಗೆ ಸಮಯವಿದ್ದರೆ ಮಾತ್ರ ಹಾಕುತ್ತಾರೆ. ಇನ್ನು ಕೆಲಸದ ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 4:30 ರವರೆಗೆ ಮಾಡಲೇಬೇಕು. ಪೂರ್ತಿ ಕೆಲಸ. ಅತಿಥಿ ಎಂಬ ಪದಕ್ಕೆ ಅರ್ಥವೇ ಇಲ್ಲ. ತಿಂಗಳ ರಜೆಗಳು ಇಲ್ಲ, ಕೇಳಬೇಡಿ, ಕೊಡುವುದೂ ಇಲ್ಲ. ಮಧ್ಯದಲ್ಲಿ ಕಾಯಂ ಶಿಕ್ಷಕ ವರ್ಗಾವಣೆಯಾಗಿ ಬಂದರೆ ಅತಿಥಿ ಶಿಕ್ಷಕನ ತಿಥಿ, ತಕ್ಷಣ ಕೆಲಸದಿಂದ ಬಿಡುಗಡೆ ಭಾಗ್ಯ. ಮುಂದಿನ ವರ್ಷ ಕೆಲಸ ಗ್ಯಾರಂಟಿ ಇಲ್ಲ, ಕೇಳಬೇಡಿ, ಆಯ್ಕೆ ಮಾಡಲ್ಲ. ಈ ಕೆಲಸ ಪಡೆಯಲು 5 ರಿಂದ 10,000 ಲಂಚ ಕೊಡಲೇಬೇಕು, ಮರೆಯುವಂತಿಲ್ಲ. ಯಾವುದೇ ಅತಿಥಿ ಶಿಕ್ಷಕರ ವಿದ್ಯಾಭ್ಯಾಸದ ಮೂಲ ದಾಖಲಾತಿ, ಮಾರ್ಕ್ಸ್ ಕಾರ್ಡ್ ಪರಿಶೀಲನೆ ಇಲ್ಲ. 50 ರೂಪಾಯಿ ಕಲರ್ ಜೆರಾಕ್ಸ್ ಇದ್ರೂ ಸಾಕು. ಪಾಠ ಮಾಡುವ ಅಗತ್ಯವೇ ಇಲ್ಲ. ಶಾಲೆಯ ಕಾಯಂ ಮುಖ್ಯ ಶಿಕ್ಷಕರ, SDMC ಸದಸ್ಯರ ಗುಲಾಮರಾಗಿ ಹೇಳಿದ ಆಜ್ಞೆ ಪಾಲಿಸಬೇಕು. ಸ್ವಾಮಿ ಕಾರ್ಯ, ಸ್ವಕಾರ್ಯ. ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಿರುವ ಹಗರಣಗಳಾದ ಹಾಲು, ಮೊಟ್ಟೆ, ಬಾಳೆಹಣ್ಣು, ಶೂ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಳ ಬಗ್ಗೆ ಯಾರಿಗೂ ತಿಳಿಸಬಾರದು. ಲೂಟಿ ಮಾಡಲು ಶಾಲೆಗಳು ಇರಬೇಕು, ಆದರೆ ಮಕ್ಕಳು ಬರಬಾರದು, ಜನರಿಗೆ ತಿಳಿಯಬಾರದು. ಮುಂದೆ ಕನ್ನಡ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಬೇಡದ ಎಲ್ಲ ಲೂಟಿ ಮಾಡುವ ಯೋಜನೆಗಳನ್ನು ನಿಲ್ಲಿಸಿ, ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಸತ್ಯವನ್ನು ಯಾರಿಗೂ ಹೇಳಬಾರದು. ಹಾಗೂ ವಿಷಯವಾರು ಶಿಕ್ಷಕರು ಶಾಲೆಗಳಲ್ಲಿ ಇರಬಾರದು. ವರ್ಷ ಮಕ್ಕಳು ದಾಖಲಾತಿ ಸಂಖ್ಯೆ ಕಡಿಮೆ ಮಾಡಬೇಕು. ನಿಧಾನವಾಗಿ ಪ್ರತಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು. ಅಂತಿಮವಾಗಿ ಹೊಸ ಖಾಸಗಿ ಶಾಲೆಗಳನ್ನು ತೆರೆಸಬೇಕು. ಯಾರಿಗೂ ತಿಳಿಯಬಾರದು. ಇಷ್ಟೇ ತಾನೇ ಆಯ್ಕೆಯ ಪ್ರಕ್ರಿಯೆ ಅಲ್ಲವೇ? ಇಲಾಖೆಯ ಜ್ಞಾನವೇ ಇಲ್ಲದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ. ಪ್ರತಿ ವರ್ಷ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ. ಮಕ್ಕಳ ದಾಖಲಾತಿ ಸಂಖ್ಯೆ ಗಣನೀಯವಾಗಿ ಲಕ್ಷಗಳ ಸಂಖ್ಯೆಗಳ ಆಧಾರವಾಗಿ ಕುಸಿಯುತ್ತಿವೆ. ಯಾವ ಪುರುಷಾರ್ಥಕ್ಕಾಗಿ ಅತಿಥಿ ಶಿಕ್ಷಕರ ನೇಮಕವಾಗುತ್ತಿದೆ? ಸರ್ಕಾರವು ಈ ಕೂಡಲೇ ಅತಿಥಿ ಶಿಕ್ಷಕರನ್ನು ಆದಷ್ಟು ಕಾಯಂ ಮಾಡಬೇಕು, ಅಥವಾ ಈ ಕೂಡಲೇ ಅವರನ್ನು ಗುತ್ತಿಗೆ ಆಧಾರದಲ್ಲಿ ಪರಿಗಣಿಸಿ ವೇತನ ಹೆಚ್ಚಳ ಮಾಡಬೇಕು. ಕಳೆದ ವರ್ಷ 5.40 ಲಕ್ಷ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿದೆ. ಕಾರಣವೇನು ಕನ್ನಡಿಗರೇ? ಯಾವ ಪುರುಷಾರ್ಥಕ್ಕಾಗಿ ಲಕ್ಷ ಕೋಟಿ ತೆರಿಗೆ ಕಟ್ಟುತ್ತಿದ್ದೇವೆ ತಿಳಿಸುವಿರಾ ಕನ್ನಡಿಗರೇ?